ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತಿನ ಅಮ್ಮನ ಲೋಕ ರೆಸಿಪೀಸಲ್ಲಿ ನಾನು ನಿಮಗೆ ನಿಜವಾಗ್ಲೂ ಒಂದು ಬ್ಯೂಟಿಫುಲ್ ಆಗಿರುವಂಥ ರೆಸಿಪಿ ಬಗ್ಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಬಂದಿದ್ದೀನಿ. ಹೌದು, ತುಂಬ ಜನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ರಿ ರಸಮ್ ಹಾಗೆ ದಾಲ್ಗಳ ಬಗ್ಗೆ ನಮಗೆ ಒಂಚೂರು ಐಡಿಯಾಸ್ ಇದೆ, ಬಟ್ ಯಾವ ಥರ ಮಾಡ್ಬೋದು ಅಂತ ನೀವು ಸ್ವಲ್ಪ ಐಡಿಯಾಗಳನ್ನ ಕೊಡಿ ಅಂತ ಹೇಳಿದ್ರೆ. ಸೊ ನಾನಿಲ್ಲಿ ಇವತ್ತು ಒಂದು ದಾಲ್ ಮಾಡೋದನ್ನೇ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ನೆನೆಸಿರುವಂಥ ಬೇಳೆಯನ್ನು ತೊಗೊಂಡಿದ್ದೀನಿ. ಹಾಗೆ ಚೆನ್ನಾಗಿ ಒಂದು 5 ಮಿನಿಟ್ಸ್ ನೆನೆಸಿದ್ರೆ ಸಾಕು. ಹಾಗೆ ಅದಾದಮೇಲೆ ಒಂದು ಅರ್ಧ ಕಪ್ ಆಗುವಷ್ಟು ಹೆಸರು ಬೇಳೆ ಎಷ್ಟು ತೊಗೊಂಡಿರ್ತೀರೋ ಅದ್ರ ಅರ್ಧ ಪಟ್ಟು ಹೆಸರು ಬೇಳೆನ ತೊಗೊಳ್ಳಿ. ಅದನ್ನು ಚೆನ್ನಾಗಿ ತೊಳೆದು ಈ ಥರ ಹಾಕೊಳ್ಳಿ. ಅದಾದಮೇಲೆ ಸಣ್ಣಗೆ ಅಂದರೆ ಒಂದು ಈರುಳ್ಳಿನ 4ರಿಂದ 5 ಭಾಗ ಮಾಡಿ 2 ಈರುಳ್ಳಿನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇದನ್ನೇ ನೀವು ಭಾಗ ಥರನೂ ಮಾಡಾಕ್ಬೋದು, ಬಟ್ ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿ ಸ್ಲೈಸ್ ಮಾಡಿ ಹಾಕಿದ್ದೀನಿ. ಹಾಗೆ 2 ಟೊಮೊಟೊವನ್ನು ಈ ಥರ ಕಟ್ ಮಾಡಿ ಹಾಕಿದ್ದೀನಿ. ಅದಾದಮೇಲೆ 2 ಹಸಿರು ಮೆಣಸಿನ್ಕಾಯಿನ ಈ ಥರ ಹಾಕಿ ಸ್ವಲ್ಪ ನೀವು ಇದಕ್ಕೆ ಬೆಳ್ಳುಳ್ಳಿ ತಿನ್ನೋರಾದರೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೆಳ್ಳುಳ್ಳಿ ನೀವು ತಿನ್ನಲ್ಲ ಅಂದರೆ ಬೆಳ್ಳುಳ್ಳಿ ಬೇಡ, ಸ್ಕಿಪ್ ಮಾಡಿ. ನಾನಿಲ್ಲಿ ಒಂದು 10ರಿಂದ 15 ಎಷ್ಟಲಾಗುವಷ್ಟು ಬೆಳ್ಳುಳ್ಳಿಯನ್ನು ಬಿಡಿಸಿ ಹಾಕಿದ್ದೀನಿ. ಹಾಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಬಟಾಣಿ ಕಾಳು ಹಾಕ್ಕೊಂಡಿದ್ದೀನಿ. ಬಟಾಣಿ ಕಾಳಿಲ್ಲ ಅಂದರೆ ಸ್ಕಿಪ್ ಮಾಡಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಖಾರದ ಪುಡಿ, ಅಚ್ಚ ಖಾರದ ಪುಡಿ, ಹಾಗೆ ಸ್ವಲ್ಪ ಅರಿಶಿಣ ಇಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕೋಬೇಕು. ಇದು ದಾಲ್ ಮಾಡ್ತಿರೋದ್ರಿಂದ ತೀರ ತಿಳಿಸಾರು ಥರ ಎಲ್ಲ ಮಾಡಬಾರ್ದು, ಸ್ವಲ್ಪ ಗಟ್ಟಿ ಇರಬೇಕು ದಾಲ್ ಅಂದರೆ. ಸೊ ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ವಿಷಲ್ನ ಓಡಿಸ್ತಿದ್ದೀನಿ. ಫ್ರೆಂಡ್ಸ್, ನೀವು ದಾಲ್ ಮಾಡ್ತಿರೋದ್ರಿಂದ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಅಲ್ಲಿ ತನಕ ಅದನ್ನು ಬೇಯಿಸಬೇಕು. ಏನಿಲ್ಲ ಅಂದರೂ ನಾನು ಒಂದು 3ರಿಂದ 4 ವಿಷಲ್ ಚೆನ್ನಾಗಿ ಬೇಯಿಸಿದ್ದೀನಿ. ಸೊ ನೋಡ್ತಾ ಇರ್ಬೋದಲ್ಲ, ಈ ಥರ ಆಗುತ್ತೆ. ಈ ಥರ ಆಗಿರೋದನ್ನ ಚೆನ್ನಾಗಿ ಇದನ್ನು ಮಸ್ಕೋಬೇಕು. ಒಂದು ಸೌಟಲ್ಲಿ ಅಥವಾ ನೀವು ಏನಾದರೂ ಒಂದು ಮಸಿಯುವಂಥ ನಿಮ್ಮ ಹತ್ರ ಐಟಮ್ ಇತ್ತು ಅಂದರೆ ಅದರಲ್ಲಿ ಚೆನ್ನಾಗಿ ಮಸ್ಕೋಬೋದು. ಯೂಶ್ವಲಿ ಈ ಥರ ಒಂದು ಕಟ್ ಮಾಡಿ ಏನಕ್ಕೆ ಹಾಕ್ತೀವಿ ಅಂತ ಹೇಳಿದ್ರೆ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಆ ಟೊಮೊಟೊ ಎಷ್ಟು ನೀಟಾಗಿ ಬೆಂದಿದೆ ಅಂತ. ಬೇಕಾದರೆ ನೀವು ಅದನ್ನು ಅಬ್ಸರ್ವ್ ಮಾಡಿ, ಕಟ್ ಮಾಡ್ದಲೇ ಹಾಕಿ ನೋಡಿ, ಟೊಮೊಟೊ ನೀಟಾಗಿ ಬೆಂದಿರಲ್ಲ. ಆಮೇಲೆ ಟೊಮೊಟೊ ದಿಂಡಿರುತ್ತಲ್ಲ ಅದು ಕೂಡ ಬೆಂದಿರಲ್ಲ. ಸೊ ಕಟ್ ಮಾಡಿ ಹಾಕಿ ಟೊಮೊಟೊ ಎಲ್ಲ ನೀಟಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಸ್ವಲ್ಪ ನಾನು ಗಟ್ಟಿ ಮಾಡಿದ್ದೆ, ತೀರಾ ಗಟ್ಟಿ ಆಗಿಬಿಟ್ರೆ ಇದು ತಿನ್ನೋಕೆ ಒಂಥರ ಚೆನ್ನಾಗಿ ಅನ್ಸಲ್ಲ, ತೀರಾ ತೆಳ್ಳಗೂ ಆಗಬಾರ್ದು. ಅದಾದಮೇಲೆ ಒಂದು ಒಗ್ಗರಣೆ ಬಾಣಲೆ ಇಟ್ಟು, ಚಿಕ್ಕ ಒಗ್ಗರಣೆ ಮಾಡ್ತಿರಲ್ಲ ಆ ಒಗ್ಗರಣೆ ಬಾಣಲೆ ಇಟ್ಟು ಅದಕ್ಕೆ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಅಡಿಗೆ ಎಣ್ಣೆ ಹಾಕಿ, ಇದಕ್ಕೆ ಜೀರಿಗೆ ಕಾಳು ಹೇಳ್ತೀವಲ್ವ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಕಾಳನ್ನು ಹಾಕಿ. ಹಾಗೆ ಇದು ನೀವು ಜೀರಿಗೆ ಕಾಳು ಫಸ್ಟೇ ಏನಕ್ಕಪ್ಪ ಹಾಕಬೇಕು ಅಂದರೆ ಇದ್ರ ಫ್ರಾಗ್ರೆನ್ಸ್ ಬಿಟ್ಕೋಬೇಕು. ಕೆಲವೊಂದಷ್ಟು ಜನ ತುಂಬ ಒಂದು ಎಣ್ಣೆ ಕಾದಿರುತ್ತೆ, ಆವಾಗ ಜೀರಿಗೆ ಹಾಕ್ಬಿಟ್ರೆ ನಿಮಗೆ ಸೀದೋದಂಗೆ ಆಗಿಬಿಡುತ್ತೆ. ಸೊ ಇದು ಲೋ ಫ್ಲೇಮಲ್ಲೇ ಇಟ್ಟು ಈ ಥರ ಒಗ್ಗರಣೆ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 1/4 ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಒಂದು 5ರಿಂದ 6 ಬೆಳ್ಳುಳ್ಳಿಯನ್ನು ಜಜ್ಜಿ ಈ ಥರ ಒಗ್ಗರಣೆ ಮಾಡಾಕಿ. ನಿಜವಾಗ್ಲೂ ಕೆಲವೊಂದಷ್ಟು ಜನ ಬೆಳ್ಳುಳ್ಳಿಯನ್ನು ಜಾಸ್ತಿ ಯೂಸ್ ಮಾಡಲ್ಲ, ಅದು ಯಾರು ಅಂತ ನಿಮಗೂ ಗೊತ್ತಿರುತ್ತೆ. ಸೊ ಕೆಲವೊಂದಷ್ಟು ಜನ ಬೆಳ್ಳುಳ್ಳಿ ಯೂಸ್ ಮಾಡ್ದಲೇ ಇರೋರು ಅದನ್ನ ಸ್ಕಿಪ್ ಮಾಡ್ಕೋಬೋದು. ಯೂಸ್ ಮಾಡೋರು ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಬಟ್ ಬೆಳ್ಳುಳ್ಳಿ ಹಾಕೋದ್ರಿಂದ ಒಗ್ಗರಣೆ ತುಂಬಾ ಚೆನ್ನಾಗಾಗುತ್ತೆ. ಅದಾದಮೇಲೆ ಒಂದು 4ರಿಂದ 5 ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ. ಒಂದು ಸಣ್ಣಗೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ಕರಿಬೇವಿನ ಎಲೆ ಎಲ್ಲ ಒಗ್ಗರಣೆಗೂ ನೀವು ಹಾಕಿ. ಯೂಶ್ವಲಿ ಸಾಂಬಾರು ಮಾಡ್ತಾಯಿದ್ದೀರಾ, ಎಕ್ಸ್ಪೆಷಲಿ ಕರಿಗಳು ಅಥವಾ ಈ ಒಂದು ರಸಮ್ಮು ಅಥವಾ ದಾಲು ಈ ಥರ ಮಾಡ್ತಾಯಿದ್ದೀರಾ ಅಂದರೆ ಡೆಫಿನೆಟಾಗಿ ಅದನ್ನು ಮಿಸ್ ಮಾಡ್ದಲೇ ಹಾಕಿ. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅಂತ ತಿಂತಿಲ್ಲಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಇದು ಕಲರ್ ಅಷ್ಟೇ, ಬಟ್ ಖಾರ ಇರಲ್ಲ ನಿಮಗೆ. ಅದಾದಮೇಲೆ ಈ ಒಗ್ಗರಣೆನ ಕುದಿತಾ ಇರೋ ಸಾರಿಗೆ ಹಾಕಿದರೆ ನಿಮ್ಮ ಒಂದು ದಾಲ್ ರೆಡಿ. ಈ ಒಂದು ದಾಲು ನಿಜವಾಗ್ಲೂ ಸಿಂಪಲ್ಲಾಗಿ ಆಗುತ್ತೆ. ಎಲ್ಲರ ಮನೆಯಲ್ಲೂ ಇರುವಂತಹ ಇಂಗ್ರೀಡಿಯೆಂಟ್ಸಲ್ಲಿ ಈ ಥರ ಒಂದು ದಾಲ್ನ ಮಾಡಿ ನಿಜವಾಗ್ಲೂ ಮಕ್ಕಳಿಂದ ದೊಡ್ಡವ್ರ ತನಕನೂ ಈ ಒಂದು ದಾಲ್ ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗೆ ಎಕ್ಸ್ಪೆಷಲಿ ಏನಾದರೂ ನಾನ್ ವೆಜ್ ಐಟಮ್ ಮಾಡಿ ತಿಳಿಸಾರು ಮಾಡಬೇಕು ಅಂದ್ಕೊಂಡಿರೋರು ತಿಳಿಸಾರು ಬದಲಿಗೆ ಈ ಥರ ಒಂದು ದಾಲನ್ನು ಮಾಡಿ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಮನೇಲಿ ಹೇಗಾಗಿತ್ತು ಅಂತ ಒಂದ್ಸಲ ಮಾಡಿದ್ದ ರೆಸಿಪಿದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಾನು ನನ್ನ ಮುಂದಿನ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು, ಬಾಯ್.